ಎಲ್ಲ ಇವತ್ತೇನು ಪ್ರಧಾನಮಂತ್ರಿ ಮೋದಿಯವರು ಏನೋ ಈ ಷರತ್ತುಗಳನ್ನು ಹಾಕ್ಯಾರ. ಇದು ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವ್ರು ಏನು ನಿರ್ಣಯ ತಗೊಂಡಾರೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂಥ ನಿರ್ಣಯ ಏನು ಯುದ್ಧ ವಿರಾಮ ಅನ್ನುವಂಥದ್ದೇನು ಘೋಷಣೆ ಆದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು. ಯಾವ ಕಾಲಕ್ಕೂ ನೆಹರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನ ಇವ್ರು ಮಾಡಬಾರ್ದು ಅನ್ನೋದೇ ಈ ದೇಶದ ಜನರ ಭಾವನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರ್ಬೇಕಂತೇಳಿ ಬಯಸಿದ್ರು. ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಅರ್ಹರಿಲ್ಲ. ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಷರತ್ತು ಹಾಕ್ಯಾರ, ಸಿಂಧೂ ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಶಿಮ್ಲಾ ಒಪ್ಪಂದವನ್ನು ಅದರ ತಾನಾಗಿನೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡ್ಕೊಂಡಿದೆ. ಶಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು. ಯಾಕಂದ್ರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು. ಅವಾಗನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತಗೊಂಡಿದ್ರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತಿತ್ತು. ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರ ಫಲ ಏನು ಜುಲ್ಫಿಕರ್ ಅಲಿ ಭುಟ್ಟೋ ಜೊತೆಗೆ ಏನು ಯಾವ ಇದನ್ನ ಸಂಬಂಧಿತ ಗೊತ್ತಿಲ್ಲ, ಈ ಒಂದು ಒಪ್ಪಂದವನ್ನ ನಾವು ಗೆದ್ದ ಮ್ಯಾಗೂ ಸಹ ಶಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಏನು ಬಂತು ಅನ್ನುವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು. ಇವತ್ತು ಹೇಳ್ತಾರೆ, ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ, ಯುದ್ಧ ಪ್ರಾರಂಭ ಆದ್ಕೊಳ್ಳೇ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ. ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಇಂದಿರಾ ಗಾಂಧಿ ಮಾಡಿದ್ದು ಭಾಳ ದೊಡ್ಡ ತಪ್ಪಿದೆಯಲ್ಲ, ಅವರವರಿಗೆ ಗೆದ್ದಂತ ಬಿಟ್ಟು ಕೊಟ್ಟಿದ್ದೇ ದೊಡ್ಡ ತಪ್ಪು. ಯಾಕಂದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು. ಅಂಥದ್ದು ನಾವು ಬಿಟ್ಟು ಕೊಟ್ಟಿವಿ. ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತಗೊಂಡಿದ್ರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಅಂಜಬಾರ್ದಿನ ಮೇಲೆ ಏನಾಗ್ತದೆ, ಅಣುಬಾಂಬ್ ನಮ್ಮಲ್ಲಿಲ್ಲ. ನಾವೇನು ದೀಪಾವಳಿ ಪಟಾಕ್ಷಿ ಇಟ್ಟಿವಿ ಇವತ್ತನ್ನ, ನಾವು ಒಂದೇ ಅಣುಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ. ಏನೇ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ಯಾರ, ಬ್ರಹ್ಮೋಸ್ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಪೂರ್ಣಿ ಇವತ್ತು ಶಾಪ್ ಆಗಿ ಹೋಗ್ತದೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಸುದರ್ಶನ್ 400 ಅನ್ನು ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಅಕ್ಯುರೇಟ್ ಆಗಿ ಹಿಡಿದು ಇವತ್ತು ಹೊಡೆದಾರೆ. ಒಂದೇ ಸಿವಿಲ್ ಏನು ಜನ ಏನಿದಾರೆ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ. ಇದರ ಅರ್ಥ ಭಾರತ, ಅಮೇರಿಕಾ, ರಷ್ಯಾ ಅಷ್ಟೇ ಭಾಳ ಬಲಾಢ್ಯ ಅದಾವ ಜಗತ್ತಿನಾಗ ಅನ್ನೋಂಥದ್ದನ್ನು ಸುಳ್ಳು ಮಾಡ್ಯಾವು. ಇವತ್ತು ಭಾರತದ ಸೈನ್ಯದ ಶಕ್ತಿ, ನಮ್ಮಲ್ಲಿರುವಂಥ ಉಪಕರಣಗಳು ಕರಾರುವಾಕ್ಕಾಗಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೇರಿಕಾದವ್ರ ಕಾಲು ಹಿಡಿದು ವಿಶ್ವಸಂಸ್ಥೆ ಕಾಲು ಹಿಡಿದು ಮಾಡ್ಲಾಕತ್ತಾರೆ. ಇಲ್ಲಕಂದ್ರೆ ಇವ್ರು ಎಂದೂ ವಿಶ್ವಾಸಕಾರರಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಇದೇ ಗಟ್ಟಿ ಇರಬೇಕು. ಇದನ್ನು ಗಟ್ಟಿದ್ರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ. ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಸರಿದ್ರೆ ಮಾತ್ರ ಭಾರತದ ನಾವು ಹಿಂದೂಗಳೇ BJPಗೆ ನರೇಂದ್ರ ಮೋದಿಗೆ ಎದಕ್ಕೆ ಓಟ್ ಹಾಕ್ತೀವಿ? ನಮ್ಮ ರಕ್ಷಣೆ ಆಗಲೇ ಓಟ್ ಹಾಕ್ತೀವಿ. ನೀವು ಹಿಂದೆ ಸರಿದ್ರೆ ಮತ್ತೆ ನಿಮ್ಮನ್ನ ಹೆಂಗೆ ನಾವು ಜನ ಹೆಂಗೆ ಹೋಗ್ತಾರೆ? ಅದಕ್ಕೆ ನಾವು ನರೇಂದ್ರ ಮೋದಿ ಅವ್ರ ಬಗ್ಗೆ ವಿಶ್ವಾಸ ಇದೆ. ಅವ್ರು ಯಾವ ಕಾಲಕ್ಕೂ ಕಾಂಪ್ರಮೈಸ್, ಯಾಕಂದ್ರೆ 500 ವರ್ಷದ ಅಯೋಧ್ಯೆ ಸಮಸ್ಯೆ ಬಗೆಹರಿಸ್ಯಾರ. ಇದೆಲ್ಲ ಕೂಡಿ 75 ವರ್ಷದ್ರಿ. ಇವ್ರು ಮನಸ್ಸು ಮಾಡಿದ್ರೆ ಮೋದಿಯವರು ಇದನ್ನ ಮುಗಿಸ್ತಾರೆ. ನನಗೆ ವಿಶ್ವಾಸ ಇದೆ. ಮೋದಿಯವ್ರ ಮೇಲೆ ಈ ದೇಶದ ಜನ ವಿಶ್ವಾಸ ಇರ್ತಾರೆ. ಇನ್ನೊಮ್ಮೆ ವಿಶ್ವಾಸ ಪಡಿಬೇಕಾಗಿದ್ರು ಲೋಕಸಭೆ ವಿಸರ್ಜನೆ ಮಾಡ್ರಿ, ಹೋಗ್ರಿ. ಈಗ 500 ಸೀಟು ಮೋದಿ ಕೊಡ್ಲಕ್ಕೆ ಜನ ರೆಡಿ ಹಾಕೋತಾರೆ. ಇಂಥ ಈ ಮಿಲಿಜುಲಿ ಸರ್ಕಾರ ಬೇಡ. ನೀವು ಮನಸ್ಸಿನಾಗಿತ್ತಂದ್ರೆ ವಿಸರ್ಜನೆ ಮಾಡ್ರಿ. ದೇಶದ ಜನ 500 ಕೊಡ್ತಾರೆ. ಅವಾಗ ಏನು ಕಾಮನ್ ಸಿವಿಲ್ ಕೊಟ್ಟು ತೊಗೊಂಡ್ಬಿಡು. ಒಂದು ದೇಶದಲ್ಲಿ ಒಂದೇ ಕಾನೂನು, ಮುಸ್ಲಿಮರಿಗೆ ಬೇರೆ, ಹಿಂದೂಗಳಿಗೆ ಬೇರೆ. ಇದನ್ನೆಲ್ಲ ತೆಗೆದು ಹಾಕ್ಬೇಕಾದ್ರೆ 400 ಸೀಟ್ ಬೇಕು. ಈ ಸಲ ಮೋದಿಯವ್ರಿಗೆ ಏನಾರೇ
ತೊಂದರೆ ಆದ್ರೆ ವಿಸರ್ಜನೆ ಮಾಡಿ ದೇಶದ ಮುಂದೆ ಹೋಗ್ಬಿಟ್ರಿ, ದೇಶದ ಜನ ಒಂದು ಪಾಕಿಸ್ತಾನ ನಾಶ ಆಗೋದು ನೋಡ್ಬೇಕಾಯ್ತು ಕಣ್ಣಿಲ್ಲಿ. ನಮ್ಮ ಹಿಂದೂಗಳನ್ನ ಅಮಾಯಕ ಹಿಂದೂಗಳು ಪ್ರವಾಸಕ್ಕೆ ಹೋಗ್ಯಾರ ಪಾಪ, ಅವ್ರು ಕುಂಕುಮ ಅಳಗಿಸಿದಾರಲ್ಲ, ಅದಕ್ಕೇ ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರು. ಸಿಂಧೂರ್ ಅನ್ನೋಂಥದ್ದು ರಕ್ಷಣೆ ಆಗ್ಬೇಕಾದ್ರೆ ಪಾಕಿಸ್ತಾನ ಸರ್ವನಾಶ ಆಗ್ಬೇಕು. ಈ ರಾಜತಾಂತ್ರಿಕ ಇಸ್ರೇಲ್ಗೆ ರಾಜತಾಂತ್ರಿಕ ಇಲ್ಲನ, ಇಸ್ರೇಲ್ಗೆ ಅಮೇರಿಕ ಅಂಜಿಕೆ ಇಲ್ಲನ. ಅಮೇರಿಕನ ಅಂಜಿಸ್ತಾರೆ ಇಸ್ರೇಲ್ದವ್ರು, ನಾವ್ಯಾಕೆ ಇಸ್ರೇಲ್ ಆಗ್ಬಾರ್ದು ಈ ದೇಶದವ್ರು? ಅಲ್ಲಿ ದೇಶಭಕ್ತರು ಅಲ್ಲೆಲ್ಲಾರು ದೇಶದ ಪರವಾಗಿನೇ ಇರ್ತಾರೆ. ಅಲ್ಲಿ 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 ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ, ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚು. ಈ ದೇಶದ ಅನ್ನ ತಿಂತಾರ, ಅವ್ರಕ್ಕಿಂತ 4 ನಮ್ಮ ಹಿಂದೂಗಳು ಕೆಲವೊಮ್ಮೆ ಅದಾರ. ಇವ್ರ ಮೊದಲು ಮೆಟ್ಲಿ ಹೊಡಿಬೇಕು ಯಾರನ್ನ? ಈ ಕಾಂಗ್ರೆಸ್ನಾಗ ಹಿಂದೂಗಳು. ಮೊನ್ನೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನ, ಸಿಂಧೂರ್ ಅಂತೇಳಿ ಇಟ್ಟಿದ್ದು ತಪ್ಪಿದ್ದು ಒಂದು ಹಿಂದೂ ಧರ್ಮದ ಸಂಕೇತ. ನಮ್ಮ ದೇಶನೇ ಹಿಂದೂ ಧರ್ಮದ ಬಹುಸಂಖ್ಯೆ ಉಳ್ಳಂತ ಜಗತ್ನ ನಮ್ದು ಇರೋದು ಒಂದೇ. ನಾವು ಹಿಂದೂಗಳ ಪರವಾಗಿನೇ ಇರ್ಬೇಕು. ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ, ನಾವು ಪಾಲನೆ ಮಾಡ, ನೀವು ಮುಸ್ಲಿಮರೆಲ್ಲ ಹೋಗ್ರ ಪೈಲಿಗೆ ಪಾಕಿಸ್ತಾನ. ಗಾಂಧಿ ಮಾಡಿ ತಪ್ಪಲ್ರಿ, ಗಾಂಧಿ ಹುಟ್ಟಿಸಿದ ಕೂಸನೇ ಪಾಕಿಸ್ತಾನ. ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವ ಗಾಂಧಿ. ಗಾಂಧಿ ಯಾವ ರಾಷ್ಟ್ರಪಿತ? ಪಾಕಿಸ್ತಾನ. ಅಲ್ಲಿ ಒಂದರ ಮೂರ್ತಿ ಅದಾನ ಗಾಂಧಿ. ಇಲ್ಲೆಲ್ಲ ನಾವು ನೋಡಿ ಓಣಿಗೊಂದು ಕೂರಿಸ್ತೀವಿ ನಾವು ಗಾಂಧಿದು. ಯಾವ ದೇಶ ಹೊಡೆದಂದು ಕೂರಿಸ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರು ಯಾರು? ಇದೇ ನೆಹರು ಅಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏನ್ ಹೇಳಿದ್ರು? ಪಾಕಿಸ್ತಾನ ಹೊಡ್ಕೊಳ್ಳಕ್ ವಲ್ಲಭಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ 1942 ಒಂದು ಪುಸ್ತಕ ಬರ್ದಾರ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರ? ಭಾರತವನ್ನ 2 ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ನಂದು ವಿರೋಧ ಇದೆ. ಒಂದ್ ವೇಳೆ ಗಾಂಧಿ ಬಗ್ಗೆ ಬಹಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು. ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್, ಇರೋ ರಾಷ್ಟ್ರಪಿತ ಅನ್ಬೇಡ್ರಿ, ಮಹಾತ್ಮ ಅನ್ಬೇಡ್ರಿ. ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ. ಇದು ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನೀವು ಹೊಡಿಲಾಕತ್ತಿ ದೇಶ ಎದಕ್ಕಂದ್ರ ನೆಹರೂನ್ ಪ್ರಧಾನಮಂತ್ರಿ ಮಾಡ್ಲ. ಮೊಹಮ್ಮದ್ ಅಲಿ ಜಿನ್ನಾ ಏನತ್ತಾನ, ನನಗ್ ಪ್ರಧಾನಮಂತ್ರಿ ಮಾಡತ್ತಾನ. ಅವ್ ನೆಹರೂಗ್ ಅವ್ರಿಗೆ ಜಗಳ ಆಗ್ತದೆ ಗಾಂಧಿ ಮುಂದೆ. ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ವರದಿ ಕೊಡ್ತಾನ. ಗಾಂಧಿ ಈ ಕಡೆ ನೆಹರೂನ್ ಪ್ರಧಾನಮಂತ್ರಿ ಮಾಡುವಂತ ಕಾರ್ಯ ಆಗಿದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರ, ಅವರೇ ಬುಕ್ಕ ಬರ್ದಾರ, ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ. ಅದ್ರಾಗ ಹೇಳ್ತಾರ, ಭಾರತವನ್ನ 2 ರಾಷ್ಟ್ರಗಳನ್ನಾಗಿ ನೀವು ಜಾತಿ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಾಕತ್ತೀವಿ. ಒಂದ್ ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೆಯುವುದೇ ಇದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಂಬೇಡ್ಕರ್ ಹೇಳಿದ್ದು. ಯಾಕನ್ನೋಂಥ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನ್ ಹೇಳ್ತಾರ? ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಪುರಾಣದಲ್ಲಿಲ್ಲ. ನಂಬರ್ 1. ಅವ್ರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರುವುದಿಲ್ಲ. ಅವ್ರು ತಮ್ಮ ಧರ್ಮನೇ ಶ್ರೇಷ್ಠತಾರೆ, ಇಸ್ಲಾಮನೇ ಶ್ರೇಷ್ಠತಾರೆ. ಅವರು ಭಾರತದ ಸಂವಿಧಾನ ಒಪ್ಪುವುದಿಲ್ಲ. ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ. ಇದು ಅಂಬೇಡ್ಕರ್ ಹೇಳಿದ್ದು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಅವ್ರು ಸೋಲಿಸಿದವ್ರೆ ಕಾಂಗ್ರೆಸ್ನವರು. ಅವ್ರು ಹೀನಾಯವಾಗಿ 2 ಸಲ ಲೋಕಸಭೆಗೆ ಸೋಲಿಸ್ತಾರ. ಅವು ಭಾರತೀಯ ಜನಸಂಘ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರನ್ನ ರಾಜ್ಯಸಭಾ ಸದಸ್ಯ ಮಾಡ್ಲಿಕ್ಕೆ ವೋಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದ್ರೆ ಬಿಜೆಪಿ ಹಿಂದಿನ. ಮತ್ತು ಅಂಬೇಡ್ಕರ್ ಅವ್ರ 2 ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರಿರ್ತಾರೆ ಅಂದ್ರೆ RSS ನವ್ರು ಇರ್ತಾರೆ. ಅಂಬೇಡ್ಕರ್ ಎಂದೂ RSS ವಿರೋಧ ಮಾಡಿಲ್ಲ, ಹಿಂದುತ್ವ ವಿರೋಧ. ಹಿಂದುತ್ವದಲ್ಲಿರುವಂತ ಹಿಂದೂ ಸಮಾಜದಲ್ಲಿರುವಂತ ಈ ಅಸ್ಪೃಶ್ಯತೆ, ಮೌಢ್ಯ ನಂಬಿಕೆ ಬಿಟ್ರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ. ಅವ್ರ ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸ್ಲಿಮ್ರು ಹೋಗ್ರಿ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು? ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಅದಾರ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಸ್ತುತ ಅದಾರ. ವಲ್ಲಭಭಾಯ್ ಪಟೇಲ್ ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ, ಏನಂದ್ರೆ ನಮ್ಗೆ ಬೇರೆ ದೇಶ ಕೊಟ್ರಿ, ನಮ್ಗೆ ಬೇರೆ ದೇಶ ಕೊಟ್ಟಿರ್ತಿದ್ರು. ಈ ಆಕಳ ಪೂಜೆ ಮಾಡೋರ ಕೂಡ ನಾವು ಗೋಮೂತ್ರ ಸೇವಿಸೋದ್ರ ನಾವು ಇರುವುದಿಲ್ಲ ಅಂತಿದ್ರು. ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅಂದ್ರೆ ಇವ್ರದ್ದು
ದ್ವಿಮುಖ ನೀತಿಯನ್ನು ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು. 2047ಕ್ಕೆ ಇವ್ರ ಟಾರ್ಗೆಟ್ ಏನಿದೆ, ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು. ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ, ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ ಕಾಲ ಬಂದದ್ದು. ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ. ಯಾವೊಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದಿಲ್ಲ. ನಮ್ಗೆ ಬೇರೆ ದೇಶ ಕೊಟ್ರಿ, ನಮ್ಗೆ ಬೇರೆ ದೇಶ ಕೊಟ್ಟಿರ್ತಿದ್ರು. ಈ ಆಕಳ ಪೂಜೆ ಮಾಡೋರ್ನ ನಾವು ಗೋಮೂತ್ರ ಸೇವಿಸೋದ್ರ ನಾವು ಇರುವುದಿಲ್ಲ ಅಂತಿದ್ರು. ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅಂದ್ರೆ ಇವ್ರದ್ದು ದ್ವಿಮುಖ ನೀತಿಯನ್ನು ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು. 2047ಕ್ಕೆ ಇವ್ರ ಟಾರ್ಗೆಟ್ ಏನಿದೆ, ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು. ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ, ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ ಕಾಲ ಬಂದದ್ದು. ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ. ಯಾವೊಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದಿಲ್ಲ. ದೇಶದ್ರೋಹಿ ಕೆಲಸ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ದಲಿತಾನ ಅಂತ ಕೊಟ್ರೆ ಕೇಳ್ಬೋದಾಗಿತ್ತು. ಆದ್ರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಿಲ್ಲ ಅಂದ್ರೆ ಅವ್ರು ಬರೀತಾರೆ, ಅವರೇ ಪಕ್ಷ ಬರೀತಾರೆ. ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ, ಆದ್ರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ. ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್, ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಸೇರ್ತದೆ. ಅರ್ಧ ಆಸ್ತಿ ಅಂದ್ರೆ ಎಷ್ಟು ಗುರ್ತೈತನ್ರಿ, ಅವಾಗ 1 ಲಕ್ಷ ಕೋಟಿ, ಅವಾಗ 1 ಲಕ್ಷ ಕೋಟಿ 47ಕ್ಕಿಂತ ಮುಂಚೆ 25 ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ವೈಡೂರ್ಯ. ಇಲ್ಲಿ ಇದು ಪಲಾಯನ ಮಾಡ್ಬೇಕತ್ತ ಟರ್ಕಿಗೆ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ರಂಜಿಕೆಗೆ. ಅದಕ್ಕೆ ಅಂಬೇಡ್ಕರ್ ಪ್ರಸ್ತುತ ಅದಾರ. ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ, ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ. ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ. ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡ್ರಿ. ಬಿಜಾಪುರ ಜಿಲ್ಲೆ ಆಲಮಿನ ವಿದ್ಯಾರ್ಥಿನಿ ಒಬ್ಬಕ್ಕೆ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಕಠಿಣ ಕಾನೂನು ಕ್ರಮ ಇರ್ಲಾರ್ದಕ್ಕೆ ಈ ರೀತಿ ಆಗ್ತಾ ಇದೆ. ಹೌದು, ಅವ್ರಿಗೆ ಏನಾಗಿದೆ ಭಯ ಇಲ್ಲ. ಮುಸ್ಲಿಮ್ರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಿದ್ರು. ಒಬ್ಬರ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದ, ಶಿವಾನಂದ ಹಚ್ಚಡದ ನಿಂತಿದ್ದಲ್ಲ ಇದ್ರಾಗ, ಅವ ಅನಿಸ್ಬೇಕಾಗಿತ್ತು ಮುರ್ದಾಬಾದ್ ಅಂದ್ರಪ್ಪ ಪಾಕಿಸ್ತಾನಕ್ಕತ್ತ. ಶಿವಾನಂದ ಹಚ್ಚಡದ ಮತ್ತು ಯಶವಂತ ರಾಯಗೌಡ 4 ಬಾಲೋಪ ಅವ ಬಂದಿದ್ದಲ್ಲ ಹುಣಗುನ್ ನಾವು ಬದಾಮಿದು ಅನ್ನಿಸ್ಬೇಕಾಗಿತ್ತು. ಅವ್ರು ದಮ್ ಇದ್ರು ಅವ್ರಿಗೆ. ಅವ್ರು ಎಂದೂ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋದಿಲ್ರಿ. ಅವ್ರಿಗೆ ಅನ್ಸು ದಮ್ನು ಈಗ ಹಿಂದೂಗಳು ಲೀಡರ್ಗಳಿಗಿಲ್ಲ ಈ ದೇಶದಲ್ಲಿ. ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ. ಇವತ್ತು ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ, ನೀವು ಓದ್ರಿ, ದುರ್ದೈವ ಮುಸ್ಲಿಮರು ಹುಡುಗರಿಗೆ 80 ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡ್ಲಕ್ಕ. 80 ಲಕ್ಷ. ನಾವು ಹಿಂದೂಗಳಿಗೆ ದಲಿತರಿಗಿಲ್ಲ, ಹಿಂದೂಗಳ ಒಳಗೆ ಬಡವರಿಲ್ಲ. ಮತ್ತು 25,000 ಮುಸ್ಲಿಂ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕಲಿಸ್ತಾಂತ. ಅಂದ್ರೆ ಮುಂದೆ ಹಿಂದೂಗಳ ನಾಶ ಮಾಡುವಂಥದ್ದು ಇರೋದು. ಸಿದ್ದರಾಮಯ್ಯ ಎಷ್ಟು ಕೆಳಮಟ್ಟಕ್ಕೆ ಇಳ್ದ. ನಾವು ಏನು ನಮ್ಮ ಮುಸ್ಲಿಮರ ಒಟ್ಟಿಗೆ ಇಂಥವ್ರು ಕೂಡಿ ನಮ್ಗೆ ಅದೇ ಹೇಳ್ದಲ್ಲ, ನಮ್ಮ ಹಿಂದೂಗಳೊಳಗೆ ಅಂತ ಖತರ್ನಾಕ್ ನನ್ನ ಮಕ್ಕಳು ಅದಾರ. ಇಂಥವ್ರು ಮೊದಲು ಹೊಡಿಬೇಕಾಗಿತ್ತು ನಾವು ಆ ದೇಶದಲ್ಲಿ.